ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಪತ್ರಿಕಾಗೋಷ್ಠಿಗಳನ್ನು ಯಾಕೆ ಮಾಡೋದಿಲ್ಲ? ಪತ್ರಕರ್ತರನ್ನು ಕರೆದು ಅವರನ್ನು ಕೂಡಿಸ್ಕೊಂಡು ಅವರಿಗೊಂದಷ್ಟು ಪ್ರಶ್ನೆಗಳನ್ನು ಮೊದಲೇ ಕೊಡಿಸಿ ಅವುಗಳನ್ನು ಕೇಳಿಸ್ಕೊಂಡು ಅವುಗಳಿಗೆ ಉತ್ತರ ಕೊಡೋದಕ್ಕೆ ಯಾಕೆ ಹೋಗೋದಿಲ್ಲ? ಈ ಪ್ರಶ್ನೆಯನ್ನ ಭಾರತದಲ್ಲಿ ಸಾಕಷ್ಟು ಜನ ಈಗಾಗಲೇ ಕೇಳಿದ್ದಾರೆ. ಅದೇ ಪ್ರಶ್ನೆ ನ್ಯೂಜಿಲ್ಯಾಂಡ್ ಅಲ್ಲಿ ಕೂಡ ಕೇಳಿ ಬಂದಿದೆ. ಹಾಗಾದ್ರೆ ಮೋದಿ ಯಾಕೆ ಪ್ರೆಸ್ ಮೀಟ್ ಮಾಡೋದಿಲ್ಲ ಅನ್ನೋ ಪ್ರಶ್ನೆಗೆ ಭಾರತದ ಅಧಿಕಾರಿಗಳಲ್ಲಿ ಕೊಟ್ಟ ಉತ್ತರ ಏನು ಅನ್ನೋದನ್ನು ನೋಡುವ ಮೊದಲು ಭಾರತದ ಪ್ರಧಾನಿಯ ನ್ಯೂಜಿಲ್ಯಾಂಡ್ ಯಾತ್ರೆ ಹಾಗೂ ಅದರ ಮಹತ್ವ ಹಾಗೆ ಅಲ್ಲಿ ಮಾಡಿಕೊಳ್ಳಲಾದ ಒಪ್ಪಂದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಪ್ರಧಾನಿಯ 3 ದೇಶಗಳ ಯಾತ್ರೆ ಸಂಪನ್ನ ಆಗಿದೆ. ಇಂಡೋನೇಷ್ಯಾಗೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ಮೋದಿ ಅಲ್ಲಿಂದ ಆಸ್ಟ್ರೇಲಿಯಾಗೆ ಹೋದ್ರು. ಆನಂತರ ನ್ಯೂಜಿಲ್ಯಾಂಡ್ಗೆ ಭೇಟಿ ಕೊಟ್ಟಿದ್ದಾರೆ. ಈ 3 ದೇಶಗಳ ಭೇಟಿಲಿ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಬಿದ್ದಿದೆ. ಸಂಬಂಧ ಸುಧಾರಣೆಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗಿವೆ. ಹಾಗೆ ಈ 3 ಭೇಟಿಗಳು ಭಾರತದ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಯನ್ನ ಗಟ್ಟಿ ಮಾಡಿಕೊಳ್ಳುವುದರ ಭಾಗ. ಇನ್ನು ನ್ಯೂಜಿಲ್ಯಾಂಡ್ ಪ್ರವಾಸದ ಮತ್ತೊಂದು ಮಹತ್ವ ಏನು ಅಂದ್ರೆ 40 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಮೊಟ್ಟ ಮೊದಲ ಬಾರಿಗೆ ನ್ಯೂಜಿಲ್ಯಾಂಡ್ಗೆ ಭೇಟಿ ಕೊಟ್ಟಿದ್ದಾರೆ ಅನ್ನೋದು. 1986ರಲ್ಲಿ ಅವತ್ತಿನ ಪ್ರಧಾನಿ ರಾಜೀವ್ ಗಾಂಧಿ ನ್ಯೂಜಿಲ್ಯಾಂಡ್ಗೆ ಹೋಗಿದ್ದನ್ನ ಬಿಟ್ರೆ ಆನಂತರ ಭಾರತದ ಯಾವ ಪ್ರಧಾನಿಯೂ ಅಲ್ಲಿಗೆ ಹೋಗಿರಲಿಲ್ಲ. ಹೀಗಾಗಿ ಮೋದಿ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಭಾರತದ ಪ್ರಧಾನಿಗಳು ನ್ಯೂಜಿಲ್ಯಾಂಡ್ಗೆ ಹೋಗಿರಲಿಲ್ಲ ಅಂದ್ರೆ ಅದನ್ನೇನೋ ನಿರ್ಲಕ್ಷ್ಯ ಮಾಡಿದ್ರು ಅಂತ ಅಲ್ಲ. ನ್ಯೂಜಿಲ್ಯಾಂಡ್ ಹಾಗೂ ಭಾರತದ ನಡುವೆ ರಾಜತಾಂತ್ರಿಕ ಸಂಬಂಧಗಳು 1952ರಿಂದಲೂ ಇವೆ. ಆದ್ರೆ ನ್ಯೂಜಿಲ್ಯಾಂಡ್ ಅನ್ನೋ ಚಿಕ್ಕ ದೇಶದ ಜೊತೆಗೆ ಭಾರತಕ್ಕೆ ಅಂಥ ದೊಡ್ಡ ವ್ಯಾಪಾರ ಸಂಬಂಧಗಳಿರಲಿಲ್ಲ. ಹಾಗೆ ಶೀತಲ ಸಮರದ ಕಾಲಘಟ್ಟದಲ್ಲಿ ಜಾಗತಿಕ ಸಂಬಂಧಗಳು ಬೇರೆಯದ್ದೇ ರೀತಿಲಿದ್ವು. ಇನ್ನು ಭಾರತದ ಅವತ್ತಿನ ಆದ್ಯತೆಗಳು ಕೂಡ ಭಿನ್ನವಾಗಿದ್ವು. ಸೊ ಭಾರತದ ಪ್ರಧಾನಿಗಳು ದೊಡ್ಡ ದೊಡ್ಡ ದೇಶಗಳ ಜೊತೆಗಿನ ಸಂಬಂಧ ಸುಧಾರಣೆ, ಬಾಂಧವ್ಯ, ಸ್ನೇಹಗಳಿಗೆ ಮಹತ್ವ ಕೊಡ್ತಾ ಹೋದ್ರು. ಹೀಗಾಗಿ ನ್ಯೂಜಿಲ್ಯಾಂಡ್ ಅನ್ನೋ ಚಿಕ್ಕ ದೇಶ ಅತ್ಯಂತ ಮಹತ್ವದ್ದು ಅಂತ ಅವರಿಗವತ್ತು ಅನ್ನಿಸ್ಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಭಾರತ ಇಂಡೋ ಪೆಸಿಫಿಕ್ ಅಲ್ಲಿ ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕಿದೆ. ಇಷ್ಟು ದಿನ ಅಮೆರಿಕ ನೇತೃತ್ವದ ಕ್ವಾಡ್ ಆಕ್ಟಿವ್ ಆಗಿತ್ತು. ಆದ್ರೆ ಟ್ರಂಪ್ ಬಂದ ನಂತರ ಇಂಡೋ ಪೆಸಿಫಿಕ್ ಅಮೆರಿಕಾಗೆ ಮುಖ್ಯ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಭಾರತಕ್ಕದು ತುಂಬ ಮುಖ್ಯ. ಅಮೆರಿಕ ಇರಲಿ ಇಲ್ಲದೇ ಇರಲಿ, ಹಿಂದೂ ಮಹಾಸಾಗರದಲ್ಲಿ ಚೈನಾದ ವಿಸ್ತರಣೆಯ ವಿರುದ್ಧ ಭಾರತ ತನ್ನದೇ ಆದ ರಣತಂತ್ರವನ್ನು ರೂಪಿಸ್ಕೋಬೇಕು. ಭಾರತದ ವಿರುದ್ಧ ಚೈನಾ ಹೇಗೆ ಬಲೆ ಹೆಣೆಯುವ ಪ್ರಯತ್ನವನ್ನು ಮಾಡ್ತಾ ಇದೆಯೋ ಹಾಗೆ ಭಾರತ ಕೂಡ ಚೈನಾದ ಸುತ್ತ ಒಂದಷ್ಟು ಬೇಲಿ ಹಾಕೋ ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಇಂಡೋ ಪೆಸಿಫಿಕ್ ಅಲ್ಲಿ ಚೈನಾದ ವಿಸ್ತರಣಾವಾದದಿಂದ ಆತಂಕವನ್ನು ಎದುರಿಸ್ತಾ ಇರೋ ದೇಶಗಳನ್ನ ಭಾರತ ಒಂದುಗೂಡಿಸಬೇಕು. ಅಲ್ಲೊಂದು ನೆಟ್ವರ್ಕ್ ಅನ್ನ ಸಿದ್ಧಪಡಿಸ್ಕೋಬೇಕು. ಅದರ ಭಾಗವಾಗಿ ನ್ಯೂಜಿಲ್ಯಾಂಡ್ ಭಾರತಕ್ಕೆ ಅತ್ಯಂತ ಮಹತ್ವದ್ದು ಅನ್ನಿಸ್ಕೊಳ್ಳುತ್ತೆ. ಇನ್ನು ನ್ಯೂಜಿಲ್ಯಾಂಡ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೈಋತ್ಯ ಪೆಸಿಫಿಕ್ ಮಹಾಸಾಗರದಲ್ಲಿನ ಈ ದ್ವೀಪ ರಾಷ್ಟ್ರ ಉತ್ತರ ಹಾಗೂ ದಕ್ಷಿಣ ದ್ವೀಪ ಅನ್ನೋ 2 ಪ್ರಮುಖ ದ್ವೀಪಗಳನ್ನು ಒಳಗೊಂಡಿದೆ. ಜೊತೆಗೆ ಸುಮಾರು 600ಕ್ಕೂ ಹೆಚ್ಚು ಸಣ್ಣ ಸಣ್ಣ ದ್ವೀಪಗಳು ಅಲ್ಲಿವೆ. ವಿಸ್ತೀರ್ಣದಲ್ಲಿ ಇದು ಜಗತ್ತಿನ 6ನೇ ಅತಿ ದೊಡ್ಡ ದ್ವೀಪ ರಾಷ್ಟ್ರ. ವೆಲ್ಲಿಂಗ್ಟನ್ ಇದರ ರಾಜಧಾನಿ. ಹಾಗೆ ಆಕ್ಲ್ಯಾಂಡ್ ಇಲ್ಲಿನ ಅತ್ಯಂತ ಜನನಿಬಿಡ ನಗರ. ನ್ಯೂಜಿಲ್ಯಾಂಡ್ 2,63,310 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. 53,52,000 ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶದಲ್ಲಿ ಯುರೋಪಿಯನ್ ಮೂಲದ ಜನ 67%ರಷ್ಟಿದ್ದಾರೆ. ಹಾಗೆ 19% ಮಾವೋರಿ ಜನಾಂಗ ಇದೆ. 17.3% ಏಷ್ಯಾ ಮೂಲದ ಜನ ವಾಸ ಮಾಡ್ತಾರೆ. 8.9% ಪೆಸಿಫಿಕ್ ಜನಾಂಗ ಇದೆ. ಹಾಗೆ 3% ಆಫ್ರಿಕಾ ಹಾಗೂ ಇನ್ನಿತರ ಭಾಗಗಳ ಜನ ಅಲ್ಲಿದ್ದಾರೆ. ಇನ್ನು ಭಾರತೀಯ ಮೂಲದವರ ಸಂಖ್ಯೆ ಅಲ್ಲಿ ಸುಮಾರು 3 ಲಕ್ಷದಷ್ಟಿದೆ. ಹಾಗೆ ಎಥಿಸ್ಟ್ಗಳು ಅಂದ್ರೆ ಯಾವುದೇ ಮತಧರ್ಮಗಳನ್ನ ಆಚರಿಸದ ಜನ ಅಲ್ಲಿ ಬಹುಸಂಖ್ಯೆಯಲ್ಲಿದ್ದಾರೆ. ಅವರು 51.6%ರಷ್ಟಿದ್ರೆ ಇನ್ನುಳಿದ ಹಾಗೆ ಕ್ರೈಸ್ತರು 32.3, 2.9% ಹಿಂದೂಗಳು, ಉಳಿದವರು ಇನ್ನಿತರ ಮತಧರ್ಮಗಳು, ಬುಡಕಟ್ಟು ಸಂಪ್ರದಾಯಗಳಿಗೆ ಸೇರಿದವರು ಅಲ್ಲಿದ್ದಾರೆ. ಇನ್ನು ನ್ಯೂಜಿಲ್ಯಾಂಡ್ ಹಾಗೂ ಭಾರತದ ನಡುವೆ ಇಷ್ಟು ದಿನ ಸಹಜವಾದ ರಾಜತಾಂತ್ರಿಕ ಸಂಬಂಧಗಳಿದ್ವು. ನಿಮಗೆ ನೆನಪಿರಬೇಕು, ಇತ್ತೀಚೆಗಷ್ಟೇ ಭಾರತ ಹಾಗೂ ನ್ಯೂಜಿಲ್ಯಾಂಡ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಕೂಡ ಬಿತ್ತು. ಈ ಸಂದರ್ಭದಲ್ಲಿ ನ್ಯೂಜಿಲ್ಯಾಂಡ್ನ ಡೈರಿ ಹಾಗೂ ಕೃಷಿ ಉತ್ಪನ್ನಗಳನ್ನು ವ್ಯಾಪಾರ ಒಪ್ಪಂದದಲ್ಲಿ ಸೇರ್ಪಡೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ, ಹಾಗೆ ಭಾರತೀಯ ವಲಸಿಗರಿಗೆ ಹೆಚ್ಚು ಅವಕಾಶಗಳು ಸಿಗುತ್ತವೆ ಅನ್ನೋ ಕಾರಣಕ್ಕೆ
ಅಲ್ಲಿನ ಕೆಲ ಪ್ರತಿಪಕ್ಷಗಳು ಒಂದಷ್ಟು ತಕರಾರು ತೆಗೆದವು. ಆದರೂ ನ್ಯೂಜಿಲೆಂಡ್ನ ಪಾರ್ಲಿಮೆಂಟ್ ಈ ಒಪ್ಪಂದಕ್ಕೆ ಅಂಕಿತವನ್ನು ಹಾಕುವ ಮೂಲಕ ಎರಡು ದೇಶಗಳ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಜಾರಿಗೆ ಬಂದಿದೆ. ಈ ಸಂಬಂಧವನ್ನು ಈಗ ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ ಬದಲಾಯಿಸುವ ಪ್ರಯತ್ನಗಳನ್ನು ಮೋದಿ ಅವರ ಈ ಭೇಟಿಯ ಮೂಲಕ ಮಾಡಲಾಗ್ತಾ ಇದೆ. ಹಾಗೆ ಭಾರತ ಹಾಗೂ ನ್ಯೂಜಿಲೆಂಡ್ಗಳು 18 ಒಪ್ಪಂದಗಳಿಗೆ ಸಹಿ ಹಾಕಿವೆ. ಜೊತೆಗೆ 2030 ರೋಡ್ ಮ್ಯಾಪ್ ಅನ್ನು ಕೂಡ ಎರಡು ದೇಶಗಳು ಬಿಡುಗಡೆ ಮಾಡಿವೆ. ಮುಂದಿನ 4 ವರ್ಷಗಳಲ್ಲಿ ಎರಡು ದೇಶಗಳ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಇದು ಸಹಕಾರಿಯಾಗತ್ತೆ. ಎರಡು ದೇಶಗಳ ನಡುವೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಫ್ರೇಮ್ ವರ್ಕ್ ಒಂದನ್ನು ರೂಪಿಸುವ ನಿರ್ಧಾರಕ್ಕೆ ನ್ಯೂಜಿಲೆಂಡ್ ಮತ್ತು ಭಾರತಗಳು ಬಂದಿವೆ. ಇಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ಅದರಲ್ಲಿ ಡಿಫೆನ್ಸ್, ಮ್ಯಾರಿಟೈಮ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ, AI, ಕ್ರಿಟಿಕಲ್ ಮಿನರಲ್ಸ್, ಸಪ್ಲೈ ಚೈನ್ ಮುಂತಾದ ಅತಿ ಮುಖ್ಯ ವಿಷಯಗಳು ಒಳಗೊಳ್ಳುತ್ತವೆ. ಜೊತೆಗೆ ಆಗಾಗ ಎರಡೂ ದೇಶಗಳ ನಡುವೆ ಮಿನಿಸ್ಟೀರಿಯಲ್ ಮಟ್ಟದ ಮಾತುಕತೆಗಳು ಆಯೋಜನೆ ಆಗ್ತಾ ಇರುತ್ತವೆ. ಇದು ಸಂಬಂಧ ಮತ್ತು ಸಹಕಾರಗಳನ್ನು ದೀರ್ಘಕಾಲದವರೆಗೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಗೆಳೆಯರೆ, ನ್ಯೂಜಿಲೆಂಡ್ ಭಾರತಕ್ಕೆ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಯ ದೃಷ್ಟಿಯಿಂದ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳೋ ದೇಶ. ಹೀಗಾಗಿ ಎರಡು ದೇಶಗಳ ನಡುವೆ ಸಾಗರ ಸಹಕಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇಲ್ಲಿ ನ್ಯೂಜಿಲೆಂಡ್ ಅನ್ನೋದು ಚಿಕ್ಕ ದೇಶ ಇರಬಹುದು, ಆದರೆ ನೌಕಾಪಡೆ ಮತ್ತು ಸಮುದ್ರ ಗಸ್ತಿಗೆ ಸಂಬಂಧಪಟ್ಟ ಹಾಗೆ ಅವರ ಶಕ್ತಿ ತುಂಬಾ ದೊಡ್ಡದಿದೆ. ಸುತ್ತ ಸಮುದ್ರವನ್ನೇ ಹೊಂದಿರುವ ನ್ಯೂಜಿಲೆಂಡ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ತಾಂತ್ರಿಕವಾಗಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ. ಯುರೋಪಿಯನ್ ದೇಶಗಳು, ಅಮೆರಿಕ ಕೂಡ ಇವರಿಗೆ ಬೇಕಾದ ತಂತ್ರಜ್ಞಾನವನ್ನು ಒದಗಿಸಿಕೊಟ್ಟಿವೆ. ಹಾಗೆ 5 ಐಸ್ ಅಂತ ಕರೆಸಿಕೊಳ್ಳುವ ಜಗತ್ತಿನ ಅತಿ ಬಲಿಷ್ಠ ಬೇಹುಗಾರಿಕಾ ಕೂಟದಲ್ಲಿ ಈ ನ್ಯೂಜಿಲೆಂಡ್ ಕೂಡ ಒಂದು. ಹೀಗಾಗಿ ನ್ಯೂಜಿಲೆಂಡ್ ಜೊತೆ ಮ್ಯಾರಿಟೈಮ್ ಕೋಆಪರೇಷನ್ ಅನ್ನೋದು ಭಾರತಕ್ಕೆ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಎರಡು ದೇಶಗಳು ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ. ಇದು ಅಮೆರಿಕ ಜೊತೆ ಭಾರತದ ಲೆಮೋವಾ, ರಷ್ಯಾ ಜೊತೆ ಮಾಡಿಕೊಂಡಿರೋ ರೆಲೋಸ್ ಅಗ್ರಿಮೆಂಟ್ಗಳಿವೆಯಲ್ಲ, ಅದೇ ಥರದ ಒಪ್ಪಂದ. ಇಲ್ಲಿ ಎರಡು ದೇಶಗಳು ಸಮುದ್ರದಲ್ಲಿ ತಮ್ಮ ನೌಕಾಪಡೆಗಳಿಗೆ ಪರಸ್ಪರ ಬಂದರುಗಳನ್ನ, ನೌಕಾನೆಲೆಗಳನ್ನ ಬಳಸ್ಕೊಳ್ಳೋದಕ್ಕೆ, ರಿಪೇರಿ, ಮೇಂಟೆನೆನ್ಸ್, ಸರ್ವಿಸ್, ಫ್ಯೂಯಲ್ ಮುಂತಾದ ಸೌಕರ್ಯಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಮೂಲಕ ಪೆಸಿಫಿಕ್ ಅಲ್ಲಿ ಭಾರತ ತನ್ನ ಆಪರೇಷನಲ್ ರೀಚ್ ಅನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಸಿಗುತ್ತವೆ. ಹಾಗೆ ನ್ಯೂಜಿಲೆಂಡ್ ಅನ್ನೋದು ಮಹಾಸಾಗರದ ಮಧ್ಯೆ ಇದೆ. ಅಲ್ಲಿ ಭೂಕಂಪಗಳು, ಅಗ್ನಿಪರ್ವತ ಸ್ಫೋಟಗಳು, ಸುನಾಮಿ ಇವೆಲ್ಲ ಸಾಮಾನ್ಯವಾಗಿ ಆಗ್ತಾ ಇರುತ್ತವೆ. ಇನ್ನು ಭಾರತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಅತ್ಯಂತ ಸಮರ್ಥ ಅನ್ನಿಸ್ಕೊಂಡಿದೆ. ಅದಕ್ಕಾಗಿ ನಮ್ಮಲ್ಲಿ ವಿಶೇಷ ಪಡೆಗಳು ಕೂಡ ಇವೆ. ಹೀಗಾಗಿ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ಪರಸ್ಪರರ ರಕ್ಷಣೆಗೆ ಈ ಒಪ್ಪಂದ ಸಹಾಯ ಮಾಡುತ್ತೆ. ಇದು ಭಾರತಕ್ಕಿಂತ ನ್ಯೂಜಿಲೆಂಡ್ಗೆ ಹೆಚ್ಚು ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆ ಸಮುದ್ರದಲ್ಲಿ ಅನ್ವೇಷಣೆಗಳನ್ನು ಮಾಡೋದಕ್ಕೆ ಎರಡು ದೇಶಗಳು ಸಹಕಾರವನ್ನು ಕೊಟ್ಕೊಳ್ಳುತ್ತವೆ. ಅದಕ್ಕೆ ಸಂಬಂಧಿಸಿದ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇನ್ನು ನ್ಯೂಜಿಲೆಂಡ್ ಕೂಡ ಇತ್ತೀಚೆಗೆ ಭಯೋತ್ಪಾದನೆಯಿಂದ ನರಳೋದಕ್ಕೆ ಶುರು ಮಾಡಿದೆ. ಸೊ ಕೌಂಟರ್ ಟೆರರಿಸಂಗೆ ಸಂಬಂಧಪಟ್ಟ ಹಾಗೆ ಎರಡೂ ದೇಶಗಳ ನಡುವೆ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇಲ್ಲಿ ಇಂಟೆಲಿಜೆನ್ಸ್ ಶೇರಿಂಗ್ ದೃಷ್ಟಿಯಿಂದ ಈ ಒಪ್ಪಂದ ಮಹತ್ವದ್ದು ಅನ್ನಿಸ್ಕೊಳ್ಳುತ್ತೆ. ಹಾಗೆ ಡೈರಿ ಕ್ಷೇತ್ರದಲ್ಲಿ ನ್ಯೂಜಿಲೆಂಡ್ ಮಾಸ್ಟರ್. ಸೊ ಅವರ ತಂತ್ರಜ್ಞಾನ ಇನ್ನು ಮುಂದೆ ಭಾರತಕ್ಕೂ ಸಿಗುತ್ತೆ. ಡೈರಿ ಕ್ಷೇತ್ರವನ್ನು ಭಾರತದಲ್ಲಿ ಮತ್ತಷ್ಟು ಸುಧಾರಿಸೋದಕ್ಕೆ, ರೈತರ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಈ ತಂತ್ರಜ್ಞಾನಗಳು ಉಪಯೋಗಕ್ಕೆ ಬರಬಹುದು. ಇದರ ಜೊತೆ ಟೂರಿಸಂ, ಕ್ರೀಡೆ, ಸಾಂಸ್ಕೃತಿಕ ಸಹಕಾರ, ಶಿಕ್ಷಣ ಹೀಗೆ ನಾನಾ ಒಪ್ಪಂದಗಳಿಗೆ ಎರಡು ದೇಶಗಳು ಸಹಿಯನ್ನು ಹಾಕಿವೆ. ಇವತ್ತು ಭಾರತಕ್ಕೆ ನ್ಯೂಜಿಲೆಂಡ್ ಅನ್ನೋದು ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಎರಡು ದೇಶಗಳ ನಡುವೆ 2024ರಲ್ಲಿ ಒಟ್ಟು ಸರಕು ಮತ್ತು ಸೇವೆಗಳ ವ್ಯಾಪಾರ ಸುಮಾರು $2.4 ಬಿಲಿಯನ್ ನಷ್ಟಿತ್ತು. ಇನ್ನು ವ್ಯಾಪಾರ ಒಪ್ಪಂದ ಜಾರಿಗೆ ಬಂದಿರೋದ್ರಿಂದ ಇನ್ನು ಮುಂದೆ ಭಾರತೀಯ ರಫ್ತುಗಳಿಗೆ ನ್ಯೂಜಿಲೆಂಡ್ 100% ಸುಂಕ ಮುಕ್ತ ಪ್ರವೇಶವನ್ನು ಕೊಡುತ್ತೆ. ಇದು MSMEಗಳು, ಜವಳಿ, ಚರ್ಮ, ಎಂಜಿನಿಯರಿಂಗ್ ಉತ್ಪನ್ನಗಳಂತಹ ಕಾರ್ಮಿಕ ಆಧಾರಿತ ಕ್ಷೇತ್ರಗಳಿಗೆ ಪ್ರಯೋಜನವನ್ನ ಮಾಡಿಕೊಡುತ್ತೆ. ನ್ಯೂಜಿಲೆಂಡ್ ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಬಿಲಿಯನ್ ನಷ್ಟು ಹೂಡಿಕೆ ಮಾಡುವ ಬದ್ಧತೆಯನ್ನು ಕೂಡ ತೋರಿದೆ. ಇನ್ನು ಈಗ ಎರಡು ದೇಶಗಳ ನಡುವಿನ ಸಂಬಂಧ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ ಬದಲಾಗ್ತಾ ಇರೋ ಸಂದರ್ಭದಲ್ಲಿ 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನ $7 ಬಿಲಿಯನ್ ನ್ಯೂಜಿಲೆಂಡ್ ಅಂದ್ರೆ ಸುಮಾರು 35,000 ಕೋಟಿಗೆ ಏರಿಸುವ ಗುರಿಯನ್ನ ಎರಡು ದೇಶಗಳು ಹಾಕೊಂಡಿವೆ. ಇದರ ಜೊತೆ ನ್ಯೂಜಿಲೆಂಡ್ ಭಾರತದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವದ ಕನಸೇನಿದೆ ಅದಕ್ಕೆ ಬೆಂಬಲವನ್ನು ಕೊಡುತ್ತೆ. ಜೊತೆಗೆ ಪರಮಾಣು ಪೂರೈಕೆದಾರರ ಗುಂಪಿನ ಪ್ರವೇಶಕ್ಕೆ ಕೂಡ ನ್ಯೂಜಿಲೆಂಡ್ ಭಾರತವನ್ನು ಬೆಂಬಲಿಸುತ್ತೆ. ಹೀಗಾಗಿ ಭಾರತಕ್ಕೆ ನ್ಯೂಜಿಲೆಂಡ್ ಮಹತ್ವದ ಗೆಳೆಯ ಅನ್ನಿಸ್ಕೊಳ್ತಾ ಹೋಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ
ನ್ಯೂಜಿಲೆಂಡ್ನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತದ ಪ್ರಧಾನಿಯನ್ನ ಹೊಗಳಿದ್ದಾರೆ. ನಾನು 3 ದಶಕಗಳ ಹಿಂದೆ ಭಾರತಕ್ಕೆ ಹೋಗಿದ್ದಾಗ ಅಲ್ಲಿನ ಕಾರ್ಮಿಕರು ತಮ್ಮ ದಿನಗೂಲಿಯನ್ನ ಕಾಯಿನ್ಗಳಲ್ಲಿ ಪಡ್ಕೋತಾ ಇದ್ರು, ಅಂದ್ರೆ ಚಿಲ್ಲರೆ ಕೂಲಿ ಇತ್ತು. ಈಗ ಆ ದೇಶದ ಜನರನ್ನ ಬಡತನ ರೇಖೆಗಿಂತ ಮೇಲೆತ್ತುವ ಕೆಲಸದಲ್ಲಿ ಭಾರತದ ಪ್ರಧಾನಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ ಲಕ್ಸನ್ ಪ್ರಧಾನಿ ಮೋದಿಗೆ ಆತಿಥ್ಯವನ್ನು ಕೊಡ್ತಾ ಇರೋದು ಹೆಮ್ಮೆಯ ವಿಷಯ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಕೂಡ ಮೋದಿ ಪ್ರೆಸ್ ಮೀಟ್ ಮಾಡೋದಿಲ್ಲ ಯಾಕೆ ಅನ್ನೋ ಪ್ರಶ್ನೆಗಳು ಕೇಳಿ ಬಂದಿವೆ. ಅಲ್ಲಿನ ಪತ್ರಕರ್ತರ ಪ್ರಶ್ನೆಗೆ ಭಾರತದ ವಿದೇಶಾಂಗ ಇಲಾಖೆಯ ಹಿರಿಯ ಅಧಿಕಾರಿ ರುದ್ರೇಂದ್ರ ಟಂಡನ್ ಉತ್ತರವನ್ನು ಕೊಟ್ಟಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬೇರೆ ಬೇರೆ ಸಂಪರ್ಕ ಸಾಧನಗಳ ಮೂಲಕ ನೇರವಾಗಿ ಜನರನ್ನ ಸಂಪರ್ಕಿಸ್ತಾ ಇದ್ದಾರೆ. ಸಾಮಾಜಿಕ ಮಾಧ್ಯಮಗಳು ಸೇರಿದಂತೆ ವಿವಿಧ ಮಾಧ್ಯಮಗಳನ್ನ, ತಂತ್ರಜ್ಞಾನವನ್ನ ಅವರು ಜನರನ್ನ ತಲುಪೋದಕ್ಕೆ ಯಶಸ್ವಿಯಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಮಧ್ಯವರ್ತಿಗಳ ಅಗತ್ಯ ಅವರಿಗೆ ಕಂಡು ಬಂದಿಲ್ಲ ಅಂತ ಹೇಳಿರೋ ಟಂಡನ್, ಭಾರತದ ಪ್ರಧಾನಿ ತಮ್ಮ ಮತದಾರರನ್ನ ನೇರವಾಗಿ ತಲುಪ್ತಾ ಇದ್ದಾರೆ ಅನ್ನೋ ಕಾರಣಕ್ಕೇನೆ ಅವರು 3ನೇ ಬಾರಿ ಕೂಡ ಗೆದ್ದು ಬರುವುದಕ್ಕೆ ಸಾಧ್ಯ ಆಗಿದೆ ಮತ್ತು ಭಾರತದಲ್ಲಿ ಅತಿ ದೀರ್ಘ ಕಾಲದವರೆಗೆ ಅಧಿಕಾರದಲ್ಲಿರೋ ಪ್ರಧಾನಿ ಅಂತ ಕೂಡ ಅವರು ಅನ್ನಿಸ್ಕೊಳ್ತಾ ಇದ್ದಾರೆ. ಜನರನ್ನ ಮುಟ್ಟೋದಿಕ್ಕೆ ಮುಖ್ಯವಾಹಿನಿಯ ಮಾಧ್ಯಮಗಳು, ಪತ್ರಿಕಾಗೋಷ್ಠಿಗಳೇ ಬೇಕಿಲ್ಲ ಅಂತ ಅವರು ಭಾವಿಸಿರಬಹುದು ಅನ್ನೋ ಉತ್ತರವನ್ನ ಟಂಡನ್ ನಲ್ಲಿ ಕೊಟ್ಟಿದ್ದಾರೆ. ಗೆಳೆಯರೆ, ಯಾವುದೇ ನಾಯಕನಿಗೆ, ಪ್ರಧಾನಿಗೆ, ಮುಖ್ಯಮಂತ್ರಿಗೆ, ಸಚಿವನಿಗೆ ಅಥವಾ ಇನ್ಯಾರಿಗಾದ್ರೂ ಕೂಡ ಜನರನ್ನ ತಲುಪೋದಿಕ್ಕೆ ಮಾಧ್ಯಮಗಳು ಬೇಕಾಗತ್ವೆ. ಇವತ್ತು ಮೈನ್ ಸ್ಟ್ರೀಮ್ ಮೀಡಿಯಾಗಿಂತಲೂ ಸಾಮಾಜಿಕ ಮಾಧ್ಯಮಗಳು ಜನರನ್ನ ಬೇಗ ಮತ್ತು ಪರಿಣಾಮಕಾರಿಯಾಗಿ ತಲುಪುವ ವೇದಿಕೆಗಳಾಗಿರುವಾಗ, ಸಾಮಾಜಿಕ ಮಾಧ್ಯಮಗಳನ್ನ ಯಾರು ಬೇಕಾದರೂ ಬಳಸೋ ವ್ಯವಸ್ಥೆ ಇರುವಾಗ ಪ್ರೆಸ್ ಮೀಟ್ಗಳ ಅಗತ್ಯ ಇರೋದಿಲ್ಲ ಅನ್ನೋ ಅಭಿಪ್ರಾಯ ಪ್ರಧಾನಿ ಮತ್ತು ಅವರ ಸುತ್ತಮುತ್ತಲಿನ ಜನರಿಗೆ ಇದ್ರೆ ಅದನ್ನ ತಪ್ಪು ಅಂತ ಹೇಳೋದಿಕ್ಕಾಗೋದಿಲ್ಲ. ಸಾಮಾಜಿಕ ಮಾಧ್ಯಮಗಳನ್ನ ಯಾರು ಬೇಕಾದರೂ ಬಳಸ್ಕೋಬಹುದು. ಅದನ್ನ ನೀವು ಕೂಡ ನಿಮ್ಮಲ್ಲಿನ ಟ್ಯಾಲೆಂಟ್ ಅನ್ನ ಹೊರಹಾಕೋದಿಕ್ಕೆ, ನೀವು ಜನರನ್ನ ಸಂಪರ್ಕಿಸೋದಿಕ್ಕೆ, ನಿಮ್ಮ ವ್ಯಾಪಾರ ಉದ್ದಿಮೆಗಳಿಗೆ ಮಾರ್ಕೆಟ್ ಮಾಡ್ಕೊಳ್ಳೋದಿಕ್ಕೆ, ನಿಮ್ಮ ನಾಯಕತ್ವದ ಗುಣಗಳನ್ನ ಜನರ ಮುಂದಿಡೋದಿಕ್ಕೆ, ಹಾಗೆ ಅದರಿಂದ ಹಣ ಸಂಪಾದನೆ ಮಾಡೋದಿಕ್ಕೆ ಕೂಡ ಸಾಮಾಜಿಕ ಮಾಧ್ಯಮಗಳನ್ನ ಬಳಸ್ಕೊಳ್ಳೋದಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ನಿಮ್ಮಲ್ಲೂ ಆ ಥರದ ಐಡಿಯಾ, ಅದನ್ನ ಮಾಡುವ ಉದ್ದೇಶ ಯಾರಿಗಾದ್ರೂ ಇದ್ರೆ ಅದಕ್ಕಾಗಿ ನಾವು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ 3 ದಿನಗಳ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾ ಮುಂತಾದ ಮಾಧ್ಯಮಗಳ ತರಬೇತಿ ಕಾರ್ಯಾಗಾರವನ್ನ ಯಥಾ ಪ್ರಕಾರ ಇದೇ ಜುಲೈ 17, 18 ಮತ್ತು 19ನೇ ತಾರೀಕು ಆಯೋಜಿಸಲಾಗ್ತಾ ಇದೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಎಡಿಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ನಿಮ್ಮ ಯೂಟ್ಯೂಬ್, ಇನ್ಸ್ಟಾ ಹಾಗೂ ಫೇಸ್ಬುಕ್ಗಳಲ್ಲಿ ವಿಡಿಯೋಗಳನ್ನ ಮಾಡೋದು ಹೇಗೆ, ಹೀಗೆ ಬಹುಮುಖಿ ತರಬೇತಿಯಲ್ಲಿರುತ್ತೆ. ನಿಮಗೆ ಆಸಕ್ತಿ ಇದ್ರೆ 9972379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಇಲ್ಲಿ ಪ್ರಧಾನಿ ಮೋದಿ ಹೇಗೆ ಜನರನ್ನ ತಲುಪುತ್ತಾರೆ ಅನ್ನೋದಕ್ಕಿಂತ ಎಷ್ಟು ಪರಿಣಾಮಕಾರಿಯಾಗಿ ತಲುಪುತ್ತಾ ಇದ್ದಾರೆ ಅನ್ನೋದು ಮುಖ್ಯ. ತಂತ್ರಜ್ಞಾನ ಬೆಳೆದ ಕಾಲದಲ್ಲಿ ಹಳೆಯದ್ದಕ್ಕೆ ಜೋತು ಬೀಳಬೇಕು ಅಂತೇನಿಲ್ಲ. ಅವರವರ ಅಭಿಪ್ರಾಯ ಅವರವರದ್ದು, ಅವರವರ ಮಾರ್ಗಗಳು ಅವರವರವು ಅಲ್ವೇ. ಇದು ಗೆಳೆಯರೆ ಭಾರತದ ಪ್ರಧಾನಿಯ ನ್ಯೂಜಿಲೆಂಡ್ ಭೇಟಿ ಹಾಗೂ ಅಲ್ಲಿ ಆದ ಒಪ್ಪಂದಗಳಿಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.